ಸರ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು 30ರಿಂದ 40 ಮನೆಗಳು ಇವೆ. ಸೊ ಪ್ರತಿಯೊಂದು ಸಹ ಈ ತರ ಕ್ರ್ಯಾಕ್ ಕಾಣ್ತದೆ ನಿಮಗೆ. 6 ವರ್ಷ ಆತ್ರಿ ಮನೆ ಹತ್ತಿ ಬಹಳ ವರ್ಷ ಆಗಿಲ್ಲ ಮನೆ ಎಲ್ಲ ಆಗ್ಬಿಟ್ಟೈತಿ. ಮ್ಯಾಗ 2 ಹಳಿ ಹಾಕಿವಿ, ಬೇಕಾದ್ರೆ ಹತ್ತಿ ನೋಡ್ರಿ. ದಿನಾಂಕ 23/2025 ಸಮಯ ಮಧ್ಯಾಹ್ನ 12:30. ಕಲ್ಲು ಗಣಿಗಾರಿಕೆಗೆ ಮನೆಗಳು ಸೀಲ್. ಎಸ್, ಈ ದೃಶ್ಯವನ್ನ ಒಮ್ಮೆ ನೋಡಿ. ಎಲ್ಲಿ ನೋಡಿದ್ರು ಮನೆಯಲ್ಲಿ ಬಿರುಕು ಬಿರುಕು ಬಿರುಕು. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಅಕ್ರಮ ಕಲ್ಲು ಗಣಿಗಾರಿಕೆಯವರ ಅಟ್ಟಹಾಸ. ಅದ್ಯಾವ ಮಟ್ಟಿಗೆ ಇವರ ಅಟ್ಟಹಾಸ ಮಿತಿ ಮೀರಿತ್ತು ಅಂದ್ರೆ ಇವರನ್ನ ಇಲ್ಲಿ ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಮಹಿಳೆಯೊಬ್ಬರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ರು. ಸೀಳಾದ ಗೋಡೆಯ ಬಳಿ ನಿಂತು ನೋವು ತೋಡಿಕೊಂಡಿದ್ದಳು. ಅಷ್ಟಕ್ಕೂ ಇದೊಂದೇ ಮನೆ ಅಲ್ಲ, ಗ್ರಾಮದ ಹಲವು ಮನೆ ಬಿರುಕು ಬಿಟ್ಟಿದ್ವು. ಈ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ. ಈ ಬಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿಯೇ ವರದಿಯನ್ನ ಪ್ರಸಾರ ಮಾಡಿದ್ವಿ. ಪವರ್ಫುಲ್ ವ್ಯಕ್ತಿಗಳ ಶ್ರೀಮಂತ ಮಕ್ಕಳ ಹೆಣ್ಣು ಮಕ್ಕಳಿಗೆ ಯಾರಿಗೂ ಆಗೋದು ಬೇಡ, ಆದ್ರೂ ಕೂಡ ಅಲ್ಲಿಗೆ ಮಹಿಳಾ ಆಯೋಗ, ನಮ್ಮ ಹಕ್ಕು ಆಯೋಗ. ಬಡವರ ಮನೆಗಳಾದಾಗ ಹಕ್ಕು ಇಲ್ಲ, ಹೆಣ್ಮಗಳೇ ಅಲ್ಲ ಅವಳು. ಸ್ವಾಭಿಮಾನ ಅನ್ನೋದು ಎಲ್ರಿಗೂ ಒಂದೇ ಅಲ್ವಾ? ಬಡವ ಶ್ರೀಮಂತ ಎಲ್ರಿಗೂ ಕೂಡ ಒಂದು ಸ್ವಾಭಿಮಾನ ಅಂತಿರತ್ತಲ್ಲ. ಈ ತರ ಮನೆ ಬಿರುಕು ಬಿಟ್ಟಾಗ ಅಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟ ಒಬ್ಬರು ಸಚಿವರು ಇದಾರಲ್ಲ ನಮ್ಮಲ್ಲಿ, ಯಾರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬಗ್ಗೆ ಕೇಳ್ತಾ ಇರೋದು ವಿತ್ ಡ್ಯೂ ರೆಸ್ಪೆಕ್ಟ್. ಅದು ಸಾಹೇಬ್ರೆ, ಅದು ಅರಣ್ಯ ಇಲಾಖೆ ಒಳಗೆ ಬರ್ತದೆ. ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನೀವು, ಅಷ್ಟೇ ನಾನು ಕೇಳ್ತಿರೋದು. ಈಗ ಗಣಿ ಮತ್ತೆ ಯಾರು ಬ್ಲಾಸ್ಟ್ ಮಾಡ್ತಾರೆ, ಬ್ಲಾಸ್ಟ್ ಮಾಡೋದ್ರಿಂದ ಮನೆ ಏನಾದ್ರೂ ಬಿರುಕು ಬಿದ್ರೆ ಅದನ್ನ ಸರ್ಕಾರ ಕೊಡ್ಬೇಕಾ, ಅದು ಯಾರು ಬ್ಲಾಸ್ಟ್ ಮಾಡಿದ್ರೆ ಅವ್ರು ಕೊಡ್ಬೇಕಾ? ಅಷ್ಟೇ ನನಗೆ ಉತ್ತರ ಕೊಡಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟ ಯಾರಾದ್ರೂ ಗಣಿಗಾರಿಕೆ ಮಾಡ್ತಾ ಇರುವಾಗ ಅಕ್ರಮೋ ಸಕ್ರಮೋ ಪಕ್ಕದ ಮನೆ ಬಿರುಕು ಬಿಟ್ರೆ ಅದಕ್ಕೆ ಯಾರು ಕೊಡ್ಬೇಕು ದುಡ್ಡು? ಸರ್, ಅಕ್ರಮ ಇರಲಿ ಅಥವಾ ಸಕ್ರಮ ಇರಲಿ, ಆ ಪಕ್ಕದಲ್ಲಿ ಮನೆಗಳು ಇತ್ತಂದ್ರೆ ಸೇಫೆಸ್ಟ್ ಡಿಸ್ಟೆನ್ಸ್ ಇಂದ ಬ್ಲಾಸ್ಟ್ ಮಾಡಬೇಕಾಗತ್ತೆ ಸರ್. ಓಕೆ, 200 ಮೀಟರ್ ಸೇಫೆಸ್ಟ್ ಡಿಸ್ಟೆನ್ಸ್ ಇಟ್ಕೊಂಡೇನೆ ಬ್ಲಾಸ್ಟ್ ಮಾಡಬೇಕಾಗತ್ತೆ. ಬ್ಲಾಸ್ಟ್ ಆಗಿದೆ, ಮನೆ ಬಿರುಕು ಬಿದ್ದಿದೆ, ಯಾರು ಕೊಡ್ಬೇಕು ಅದಕ್ಕೆ ಪರಿಹಾರ? ಸರಿ ಸರ್, ನಾವು ಸಂಬಂಧಪಟ್ಟವರು ಯಾರು ಅವರು ಬ್ಲಾಸ್ಟ್ ಮಾಡಿದಾರೆ. ಯಾವಾಗ ಹೋಗ್ತೀರಿ? ಪ್ಲೇಸ್ ಗೊತ್ತಾ ನಿಮಗೆ? ಸರ್, ನಾವು ಸ್ಪಾಟ್ ಆಲ್ರೆಡಿ ಹೋಗಿ ಬಂದಿದೀವಿ ಸರ್, ವಿಸಿಟ್ ಮಾಡಿದೀವಿ. ಆ ಮನೆ ಬಿರುಕೇನ್ ಬಿಟ್ಟಿದೆ, ಆ ಬಿರುಕು ಬಿಟ್ಟವರಿಗೆ ಪರಿಹಾರ ಕೊಡಬೇಕು. ಸರಿ ಸರ್, ನಾವು ಇಮಿಡಿಯೇಟ್ ಆಗಿ ವಿಸಿಟ್ ಮಾಡಿ ಸಿಎಂ ಹತ್ರ ನಾನು ಈಶ್ವರ್ ಖಂಡ್ರೆ ಅವರ ಬಳಿಗೆ ಇದನ್ನ ತಗೊಂಡು ಹೋಗ್ತೀನಿ, ಆ ತಾಯಿಯನ್ನು ಕರ್ಕೊಂಡು ಹೋಗ್ತೀನಿ ಬೇಕಿದ್ರೆ. ಸರಿ ಸರ್, ನಾವು ತಕ್ಷಣ ಅದನ್ನ ಅಟೆಂಡ್ ಮಾಡಿ ಅದು ಅವ್ರಿಗೆ ಏನ್ ಪರಿಹಾರ ಒದಗಿಸ್ಕೊಡ್ಬೇಕು ನಾವು ಮಾಡಿದ್ರೆ ಸಲ್ಯೂಟ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು ಉಮೇಶ್ ಅವರೇ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿತ್ತು. ಯಾವೆಲ್ಲ ಟೀಮ್ ಸ್ಪಾಟ್ಗೆ ಬಂದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಟೀಮ್ 1 ತಹಶೀಲ್ದಾರ್ ಟೀಮ್ ಎಂಟ್ರಿ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಲಕ್ಷ್ಮೇಶ್ವರ ತಹಶೀಲ್ದಾರ್ ಎಚ್ಚೆತ್ತುಕೊಂಡ್ರು. ತಹಶೀಲ್ದಾರ್ ವಾಸುದೇವ ಸ್ವಾಮಿ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಟೀಮ್ 2 ಅಖಾಡದಲ್ಲಿ ಗಣಿ ಭೂವಿಜ್ಞಾನ ಇಲಾಖೆ. ಈ ಅಕ್ರಮ ಬ್ಲಾಸ್ಟಿಂಗ್ ತಡೆಯೋ ಇಲಾಖೆಯೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. ಆದ್ರೆ ಇವರೇ ಗಪ್ಚುಪ್ಪಾಗಿ ಕುಳಿತಿದ್ರು. ಈ ಬಗ್ಗೆ ಏನ್ ಮಾಡ್ತಿದ್ದೀರಾ ಇಲಾಖೆಯವರೇ ಅಂತ ಕ್ಲಾಸ್ ತಗೊಳ್ತಿದ್ದಂತೆ ಉಮೇಶ್ ಎಂಟ್ರಿ ಕೊಟ್ರು. ಟೀಮ್ 3 ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಎಂಟ್ರಿ. ಬ್ಲಾಸ್ಟಿಂಗ್ನಿಂದ ಆಗ್ತಿರೋ ಸುದ್ದಿ ತಿಳಿದ ಅರಣ್ಯ ಇಲಾಖೆಯ ಆರ್ಎಫ್ಒ ರಾಮಪ್ಪ ಪೂಜಾರ್ ಹಾಗೂ ಕಂದಾಯ ಇಲಾಖೆಯವರು ಎಸಿ ರೂಮ್ ಬಿಟ್ಟು ಸ್ಪಾಟ್ಗೆ ಆಗಮಿಸಿದ್ರು. ಆದ್ರಹಳ್ಳಿ ಗ್ರಾಮದ ಸುತ್ತಲಿನ ಪ್ರದೇಶಗಳನ್ನ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಯಾವ ಭಾಗದಲ್ಲಿ ಬ್ಲಾಸ್ಟಿಂಗ್ ಮಾಡಲಾಗಿದೆ ಎನ್ನುವ ಆರೋಪದಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಈ ವೇಳೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಉಮೇಶ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿ ಗ್ರಾಮಸ್ಥರು ಅನಧಿಕೃತವಾಗಿ ಕಲ್ಲು ಬ್ಲಾಸ್ಟಿಂಗ್ ಮಾಡುತ್ತಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಿದ್ದೇವೆ. ಯಾರಾದರೂ ಕಲ್ಲು ಬ್ಲಾಸ್ಟಿಂಗ್ ಮಾಡಿದ್ರೆ ಕೂಡಲೇ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಮುಂದೆ ಯಾವುದೇ ಬ್ಲಾಸ್ಟಿಂಗ್ ಆಗದಂತೆ ಕ್ರಮ ಕೈಗೊಳ್ಳುತ್ತೇವೆ ಅಂತಾರೆ. ಗ್ರಾಮಸ್ಥರ ಅನಧಿಕೃತವಾಗಿ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಅದರಿಂದ ನಮ್ಮ ಗ್ರಾಮದೊಳಗೆ ಮನೆಗಳ ಬಿರುಕು ಬಿಡ್ತಾ ಇದಾವೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ.
ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ಕಂದಾಯ ಇಲಾಖೆ ತಹಶೀಲ್ದಾರ್ ಫಾರೆಸ್ಟ್ ಇಲಾಖೆಯಿಂದ RF ಅವರು ಎಲ್ಲರೂ ಮತ್ತೆ ಬಂದು ನಾವು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ವಿ. ಆದ್ರಳ್ಳಿ ಗ್ರಾಮದೊಳಗೆ ಸುತ್ತಮುತ್ತ ಅನಧಿಕೃತ ಬ್ಲಾಸ್ಟಿಂಗ್ ಸಂಬಂಧಪಟ್ಟಂಗೆ ನಾವು ಪರಿಶೀಲನೆ ಮಾಡಿ ಒಂದ್ ವೇಳೆ ಯಾವ್ದಾದ್ರು ಅನಧಿಕೃತ ಬ್ಲಾಸ್ಟಿಂಗ್ ಸಂಬಂಧಪಟ್ಟಂಗೆ ಏನಾರ ಕಂಡು ಬಂದಲ್ಲಿ ನೇರವಾಗಿ ಸಾರ್ವಜನಿಕರು ಕೂಡ ಪೊಲೀಸ್ ಠಾಣೆಗೆ ಭೇಟಿ ನೀಡಿ FIR ದಾಖಲು ಮಾಡಬಹುದು. ಒಂದ್ ವೇಳೆ ಅವ್ರಿಗೆ ಏನಾದ್ರು ತೊಂದರೆ ಇದೆ ಅಂತಂದ್ರೆ ನಮಗೆ ಮಾಹಿತಿ ಕೊಟ್ಟರೆ ನಾವು ಕೂಡ ತಪ್ಪಿತಸ್ಥರ ವಿರುದ್ಧ ಅಥವಾ ಯಾರು ಅನಧಿಕೃತ ಬ್ಲಾಸ್ಟಿಂಗ್ ಮಾಡ್ತಾರೆ ಅಂತವ್ರ ವಿರುದ್ಧ ನಾವು ಕೂಡ FIR ದಾಖಲು ಮಾಡ್ತೀವಿ. ತಮ್ಗೆ ಯಾರೇ ಸಾರ್ವಜನಿಕರು ಇರಬಹುದು, ಅವ್ರಿಗೆ ಏನಾದರೂ ತೊಂದರೆ ಇದ್ರೆ ನಮಗೆ ನೇರವಾಗಿ ಇಂಥವ್ರು ಮಾಡ್ತಾರೆ ಅಂತ ಮಾಹಿತಿ ಕೊಟ್ಟರೆ ನಾವು ಕೂಡ ಅವ್ರ ವಿರುದ್ಧ FIR ದಾಖಲು ಮಾಡ್ತೀವಿ. ಏನು ಗ್ರಾಮದಲ್ಲಿ ಮನೆಗಳು ಬಿರುಕು ಬಿಡುವ ಕುರಿತು ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುತ್ತೇವೆ. ಮನೆಗಳ ಹಾನಿ ಕುರಿತು ಪರಿಹಾರ ನೀಡುವ ಕುರಿತು ಅವರು ನಿರ್ಧಾರ ಮಾಡ್ತಾರೆ ಅಂತಾರೆ. ಪರಿಹಾರ ನೀಡಬೇಕಂತ ಕೋರ್ಕೊಂಡಿದ್ದಾರೆ. ಅದನ್ನ ನಮ್ಮ ಹಿರಿಯರ ಅಧಿಕಾರಿಗಳಿಗೆ ನಾವು ಅವ್ರ ಗಮನಕ್ಕೆ ತಗೊಂಡ್ಬರ್ತೀವಿ. ಅವ್ರ ಗಮನಕ್ಕೆ ತಗೊಂಡ್ಬಂದು ಅವ್ರ ಮಾರ್ಗದರ್ಶನದೊಳಗೆ ಅವ್ರು ಯಾವ ರೀತಿ ನಮ್ಗೆ ಡೈರೆಕ್ಷನ್ಸ್ ಕೊಡ್ತಾರೆ, ಇದು ಸೂಕ್ತ ಕಾರಣಗಳೇನು ಅನ್ನೋದ್ರ ಬಗ್ಗೆ ಇನ್ನೂ ಪರಿಶೀಲನೆ ಮುಂದುವರಿಸಿ ಬಿರುಕು ಬಿಟ್ಟಂತ ಕಾರಣಗಳು, ಸೂಕ್ತವಾದಂತ ಕಾರಣಗಳನ್ನು ನಾವು ತಿಳ್ಕೊಂಡು ಮುಂದೆ ನಮ್ಮ ಹಿರಿಯ ಅಧಿಕಾರಿಗಳು ಏನು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಒಟ್ಟಲ್ಲಿ ಆದ್ರಹಳ್ಳಿ ಗ್ರಾಮದ ಸುತ್ತಲೂ ಅಕ್ರಮ ಕಲ್ಲು ಗಣಿಗಾರಿಕೆ ಆರ್ಭಟಕ್ಕೆ ಸೂಪರ್ 3 ಬ್ರೇಕ್ ಹಾಕಿದೆ. ಇದು ಗ್ರಾಮಸ್ಥರ ಸಮಾಧಾನಕ್ಕೆ ಕಾರಣವಾಗಿದೆ. ಆದಷ್ಟು ಬೇಗ ಬಿರುಕು ಬಿಟ್ಟ ಮನೆಗಳಿಗೆ ಪರಿಹಾರ ಕೊಡಿಸಲಿ ಅನ್ನೋದು ಸೂಪರ್ 3 ಆಗ್ರಹ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದ್ರಹಳ್ಳಿ ಗ್ರಾಮದ ಹಲವು ಮನೆಗಳು ಕೂಡ ಬಿರುಕು ಬಿಡ್ತಾ ಇದ್ವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸೂಪರ್ 3ಯಲ್ಲಿ ವಿಸ್ತೃತವಾದ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಇವಾಗ ಲಕ್ಷ್ಮೇಶ್ವರ ತಹಸೀಲ್ದಾರ್ ಆಗಿರಬಹುದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನು ಆ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ರು ಆ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು, ತಹಸೀಲ್ದಾರ್ ಆಗಿರಬಹುದು ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಬಂದು ಇಲ್ಲಿ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಬಂದು ಏನು ಆದ್ರಹಳ್ಳಿ ಸುತ್ತಮುತ್ತಲು ಭಾಗದಲ್ಲಿ ಏನು ಗಣಿಗಾರಿಕೆ ಮಾಡ್ತಾರೆ, ಅವರು ಬ್ಲಾಸ್ಟಿಂಗ್ ಮಾಡ್ತಾರೆ ಅಂತ ಹೇಳಿ ಆರೋಪ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಹೇಳೋ ಪ್ರಕಾರ ಇಲ್ಲಿ ಯಾವುದೇ ರೀತಿಯಿಂದ ದೊಡ್ಡ ಪ್ರಮಾಣದ ಬ್ಲಾಸ್ಟಿಂಗ್ ಆಗ್ತಾ ಇಲ್ಲ ಮತ್ತು ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇಲ್ಲ. ಆದರೆ ಆ ಮನೆಗಳು ಯಾಕೆ ಬಿರುಕು ಬಿಡ್ತಾ ಇದ್ದಾವೆ ಅನ್ನೋದು ಕೂಡ ತಿಳ್ಕೊಳ್ಬೇಕಾಗತ್ತೆ. ಅಥವಾ ಈ ಹಿಂದೆ ಆಗಿದ್ವಾ ಅಥವಾ ಈಗ ಆಗಿದ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಎಲ್ಲರೂ ಏನು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ರಿಪಬ್ಲಿಕ್ ಕನ್ನಡ ಸೂಪರ್ 3ಯಲ್ಲಿ ವರದಿ ಪ್ರಸಾರವಾದ ನಂತರ ಏನು ಜಯಪ್ರಕಾಶ್ ಶೆಟ್ಟಿ ಅವರು ಹೇಳಿದ್ರು, ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಂತೇಳಿ. ಅದೇ ನಿಟ್ಟಿನಲ್ಲಿ ಇವಾಗ ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದೊಂದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳಬಹುದು. ಸೂಪರ್ 3ಯಲ್ಲಿ ಸುದ್ದಿ ಪ್ರಸಾರವಾದ ನಂತರ ಅಧಿಕಾರಿಗಳು ದೌಡಾಯಿಸಿ ಬಂದಿದ್ದಾರೆ. ಇಲ್ಲಿ ಪರಿಶೀಲನೆ ಮಾಡಿ ಯಾವುದೇ ರೀತಿ ಬ್ಲಾಸ್ಟಿಂಗ್ ಆಗ್ತಾ ಇಲ್ಲ, ಆದರೂ ಕೂಡ ನಾವು ಸೂಕ್ತವಾದ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ರಸ್ತೆ ಮಧ್ಯೆ ನಿಂತಿರೋ ನೀರು, ನಿಂತಿರೋ ನೀರಿನಲ್ಲೇ ಸವಾರಿ. ನಡು ರಸ್ತೆಯಲ್ಲಿ ನಿಂತಿರೋ ನೀರು, ಅದರಲ್ಲೇ ಕಷ್ಟಪಟ್ಟು ಹೋಗ್ತಿರೋ ಬೈಕ್ ಸವಾರರು, ಹೈವೇ ವಿರುದ್ಧ ದಿಕ್ಕು ಚಲಾಯಿಸಿಕೊಂಡು ಬರ್ತಿರೋ ಬೈಕ್ ಸವಾರರು. ಅಷ್ಟಕ್ಕೂ ಈ ದೃಶ್ಯಗಳು ಕಂಡುಬಂದಿದ್ದು ದಾವಣಗೆರೆ ಹೊರವಲಯದಲ್ಲಿರುವ ಹಳೆಬಾತಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಮತ್ತು ಅದರ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ. ಇನ್ನು ಈ ಸರ್ವಿಸ್ ರಸ್ತೆ ವಿಶೇಷ ಅಂದ್ರೆ ಇಲ್ಲಿ ವರ್ಷ ಪೂರ್ತಿ ರಸ್ತೆ ಮಧ್ಯೆ ನೀರು ನಿಂತಿರುತ್ತೆ. ಅದಕ್ಕೆ ಕಾರಣ ಅವೈಜ್ಞಾನಿಕ ಸರ್ವಿಸ್ ರಸ್ತೆಯ ನಿರ್ಮಾಣ. ಈ ರಸ್ತೆಯಲ್ಲಿ ಒಂದಲ್ಲ ಎರಡಲ್ಲ 6 ಹಳ್ಳಿಗಳು ಕನೆಕ್ಟ್ ಆಗುತ್ತವೆ. ಹಳೆಬಾತಿ, ಶಿವನಹಳ್ಳಿ, ಬನ್ನಿಕೋಡು, ಹನಗವಾಡಿ, ಬೇವಿನಹಳ್ಳಿ, ಕುಂದುವಾಡ ಕ್ಯಾಂಪ್ ಜನರಿಗೆ ಹೈವೇ ಸೇರಲು ಇರುವ ಸರ್ವಿಸ್ ರಸ್ತೆ ಇದಾಗಿದೆ. ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತವೆ. ನೀರು ನಿಂತಿರೋದ್ರಿಂದ ವಾಹನ ಸವಾರರು ರಾಂಗ್ ರೂಟ್ನಲ್ಲಿ ಹೋಗ್ತಾರೆ. ನೀರಲ್ಲಿ ಪ್ರಯಾಣ ಮಾಡುವಾಗ ಸಾಕಷ್ಟು ಜನ ಆಯತಪ್ಪಿ ಬಿದ್ದಿದ್ದಾರೆ. ಈ ನೀರು ನಿಂತಿರುವ ಸರ್ವಿಸ್ ರಸ್ತೆ ತಪ್ಪಿಸಲು ಸವಾರರು 4 ಕಿಲೋಮೀಟರ್ ಸುತ್ತಾಕಿಕೊಂಡು ಬರಬೇಕು. 5 ನಿಮಿಷದ ಪ್ರಯಾಣ ಅರ್ಧ ಗಂಟೆ ಪ್ರಯಾಣ ಮಾಡುವಂತಾಗಿದೆ. ಸುಮಾರು ನಮಗೆ 12 ವರ್ಷದಿಂದ 24/7 ಇಲ್ಲಿ ನೀರು ನಿಲ್ತಾ ಐತಿ. ಅದ್ರಾಗಷ್ಟೇ ಬೈಕ್ ಹೊಡ್ಕೊಂಡು ಹೋಗ್ಬೇಕು, ಬೈಕ್ ಇದು ಮಾಡ್ಕೊಂಡು ಹೋಗ್ಬೇಕು. ಬಹಳ ಜನಕ್ಕೆ ಬಹಳ ತೊಂದರೆ ಐತೆ. ಅದ್ರ ನೀರು ನಿಂತು ಅದರಿಂದ ಗುಳಿಗಳು ಸ್ಟಾರ್ಟ್ ಆಗ್ಯಂತಾವ. ನಮ್ಮ ಕಡೆಗೆ ಆಕ್ಸಿಡೆಂಟ್ ಆಗ ಸಂಭವಿಸ. ಇದು ಹಳೆಬಾತಿಯಿಂದ ಹಿಡಿದು ಶಾಮನೂರ್ವರೆಗೂ ಸರ್ವಿಸ್ ರೋಡ್ ಸರ್. ಇದು ಸುಮಾರು ಶಿವನಹಳ್ಳಿ, ಬನ್ಕೋಡು, ಬೇನಹಳ್ಳಿ ಇದ್ರದ್ದು ಪೂರ್ತಿ ಹರಿಹರದನ್ನು ಇಲ್ಲೇ ಸರ್ವಿಸ್ ರೋಡ್ನಾಗೆ ಓಡಾಡ್ತಾ ಇರ್ತಾರೆ. ಎಲ್ಲ ಓಡಾಡಿ
ಪ್ರತಿಯೊಂದು ತೊಂದರೆ. ಮತ್ತೆ ಆ ಕಡೆ ನಾವು ರೈತರನ್ನು ವಾಪಸ್ ಹೋಗ್ಬೇಕಂದ್ರೆ ರಾಂಗ್ ರೂಟ್ನಾಗ ಹೋಗ್ಬೇಕು. ಎಷ್ಟೋ ಆಕ್ಸಿಡೆಂಟ್ಗಳು ರಾಂಗ್ ರೂಟ್ನಾಗ ಹೋಗಿ ಆ ಕಡೆಯಿಂದ ಏನಪ್ಪಾ ಅಂತಂದ್ರೆ ರಾಣೆಬೆನ್ನೂರದ ಕಡೆಯಿಂದ ಬರ್ತಕ್ಕಂಥ ಲಾರಿಗಳಾಗ್ಲಿ, ಬಸ್ಗಳಾಗಲಿ, ಕಾರ್ಗಳಾಗ್ಲಿ ಅವನ್ನೆಲ್ಲ ಬದುಕೊಂಡು ನೋಡ್ಕೊಂಡು ಇದ್ರಿಗೆ ನಾವು ಹೊಡ್ಕೊಂಡು ಆಕ್ಸಿಡೆಂಟ್ಗಳು ಎಷ್ಟೋ ಪ್ರಾಣಗಳು ಹೋಗಿರೋದು ಸನ್ನಿವೇಶ ನೋಡೇವಿ. ಇಲ್ಲಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಯ ವೇಸ್ಟ್ ನೀರು ಜೊತೆಗೆ ಚಾನಲ್ ಸೋರಿಕೆಯಿಂದ ಮತ್ತು ಜಮೀನಿನ ವೇಸ್ಟ್ ನೀರು ಬಂದು ಸೇರುತ್ತೆ. ಹೀಗಾಗಿ ವರ್ಷದ 12 ತಿಂಗಳು ನೀರು ನಿಂತಿರುತ್ತೆ. ಈ ಬಗ್ಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ. ಮೊದಲ ಪ್ರಕಾರ ಸ್ಮಾಲ್ ಬ್ರಿಡ್ಜ್ ಮಾಡ್ಕೊಡ್ತೇವೆ ಅಂತ ಹೇಳಿದ್ರು. ಇಲ್ಲ ಸರ್, ಈಗ ಇರ್ತಕ್ಕಂಥ ಇನ್ನೂ 6 ಫೀಟ್ ಆರ್ 8 ಫೀಟ್ ಪೈಪ್ ಹಾಕಿ ಅದ್ರ ಮೇಲ್ಗಡೆ ಕಾಂಕ್ರೀಟ್ ಸಿಮೆಂಟ್ ರೋಡ್ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಬಟ್ ಅದ್ಯಾವುದು ಕೂಡ ಆಗಿಲ್ಲ. ಗೊಬ್ಬರ ಚೀಲ ಇಟ್ಕೊಂಡು ತಗೊಂಡು ಹೋಗ್ಬೇಕಾದ್ರೂ ಅವ್ರಿಗೂ ಎರಡು ಸರಿ ಆಕ್ಸಿಡೆಂಟ್ ಆಗಿದ್ದಾವೆ. ಅವ್ರಿಗೂ ಕಾಲಿಗೆ ಪೆಟ್ಟಾಗಿದೆ. ಈಗ ಇಂಥ ಅನೇಕ ಸಮಸ್ಯೆಗಳಿದ್ದಾವೆ. ಈಗ ಈ ಸಮಸ್ಯೆಯನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಗೆಹರಿಸಬೇಕಾಗಿ ಗ್ರಾಮಸ್ಥರ ಪರವಾಗಿ ಮನವಿ ಮಾಡಿಕೊಳ್ತೀನಿ. ಒಟ್ಟಾರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸವಾರರು ಕಷ್ಟಪಡುವಂತಾಗಿದೆ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಂತ ಕಾದು ನೋಡಬೇಕಿದೆ. ದಾವಣಗೆರೆ ತಾಲೂಕಿನ ಹಳೆಬಾತಿ ಸೇರಿದಂತೆ ಸುಮಾರು 5-6 ಹಳ್ಳಿಗೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಏನು ಒಂದು ಸರ್ವಿಸ್ ರಸ್ತೆಯನ್ನ ನಿರ್ಮಾಣ ಆಗಿತ್ತು ಅಂದ್ರೆ 12 ವರ್ಷಗಳ ಹಿಂದೆ. ಸೊ ಆ ಸರ್ವಿಸ್ ರಸ್ತೆ ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿರುವಂತದ್ದು, ಕಳಪೆ ಕಾಮಗಾರಿಯಿಂದ ನಿರ್ಮಾಣ ಆಗಿರೋದ್ರಿಂದ ಇವತ್ತದು ಸಾಕಷ್ಟು ಸಮಸ್ಯೆಗಳನ್ನ ಏನು ಇಲ್ಲಿ ಉಂಟು ಮಾಡ್ತಿರುವಂತದ್ದು. ಸೊ ನಾವೀಗ ಅದೇ ಸರ್ವಿಸ್ ರಸ್ತೆಯಲ್ಲಿ ಇರುವಂತದ್ದು. ಏನು ಹಳೆಬಾತಿ ಮತ್ತು ಶಾಮನೂರು ಅಂದ್ರೆ ದಾವಣಗೆರೆಗೆ ಹೋಗಬೇಕಾದ್ರೆ ಇದೇ ಒಂದು ಸರ್ವಿಸ್ ರಸ್ತೆ ಮೂಲಕನೇ ಸುಮಾರು ಪ್ರತಿನಿತ್ಯ 1000 ಜನ ಹೋಗ್ತಾರೆ. ಆಮೇಲೆ ಪ್ರತಿ ಶನಿವಾರ ಇಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲಿನ ಭಾಗದಿಂದ ಸುಮಾರು 2000ಕ್ಕೂ ಅಧಿಕ ಭಕ್ತರು ಸಹ ಬರ್ತಾರೆ. ಅದರ ಜೊತೆಗೆ ಏನು ಇಲ್ಲೇ ಪಕ್ಕದಲ್ಲಿರುವಂತಹ ಶಾಲೆಗೆ ಸುಮಾರು 5-6 ಹಳ್ಳಿಯಿಂದ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಇಲ್ಲಿ ಓಡಾಡ್ತಾರೆ. ಆ ಓಡಾಡಕ್ಕೇನು ಇದೇ ಒಂದು ಸರ್ವಿಸ್ ರಸ್ತೆಯನ್ನ ನಿರ್ಮಾಣ ಮಾಡಿರುವಂತಂದ್ರೆ ಸುಮಾರು 12 ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ಈ ಸರ್ವಿಸ್ ರಸ್ತೆ ಆಗಿರುತ್ತೆ. ಬಟ್ ಏನು ಅವೈಜ್ಞಾನಿಕ ಕಾರಣದ ಹಿನ್ನೆಲೆಯಲ್ಲಿ ಇದೊಂದು ಈಗ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿಯಾಗಿರುವಂತದ್ದು ಈ ಸರ್ವಿಸ್ ರಸ್ತೆಯಲ್ಲಿ. ತಾವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಏನು ಇಲ್ಲಿ ಕೊಳಚೆ ನೀರು ನಿಂತಿರುವಂತದ್ದು ಅಂದ್ರೆ ಇದು ಪ್ರತಿ ವರ್ಷ ಅಂದ್ರೆ 12 ತಿಂಗಳು ಸತತವಾಗಿ ಇದೇ ರೀತಿಯಲ್ಲಿ ಇರುವಂತದ್ದು. ವೇಸ್ಟೇಜ್ ನೀರು ಆಮೇಲೆ ಚಾನಲ್ ನೀರು ಸಹ ಇಲ್ಲಿ ಬಂದು ನಿಲ್ಲುತ್ತೆ. ಸೊ ಹಿನ್ನೆಲೆಯಲ್ಲಿ ಬೈಕ್ ಸವಾರರಿಗೆ ಮತ್ತು ಗಾಡಿಗಳು ಓಡಾಡಕ್ಕೆ ಸಾಕಷ್ಟು ತೊಂದರೆಗಳು, ಪ್ರತಿನಿತ್ಯ ತೊಂದರೆಗಳು ಎದುರಾಗುತ್ತೆ. ಅಂದ್ರೆ ಬೈಕ್ಗಳು ದಾಟಿ ಬಂದ ಸೈಲೆನ್ಸರ್ ಪೈಪ್ ನಲ್ಲಿ ನೀರು ಹಾಕಾಗ ಆ ಬೈಕ್ಗಳು ಏನು ಸ್ಟಾರ್ಟ್ ಆಗಿದೆ ಅವಸ್ಥೆ ಆಗಿರುವಂತದ್ದು ಸಾಕಷ್ಟು ಇಲ್ಲಿ ಉದಾಹರಣೆಗಳು ಸಹ ಇರುವಂತದ್ದು. ಅದರ ಜೊತೆಗೆ ಏನು ಇಲ್ಲಿ ಪ್ರಯಾಣಿಕರು ಆ ಕಡೆಯಿಂದ ಈ ಕಡೆ ದಾಟುವಾಗ ಬಿದ್ದು ಸಾಕಷ್ಟು ಗಾಯಗಳಾಗಿರುತ್ತದೆ. ಇಲ್ಲಿ ಉದಾಹರಣೆಗಳಿರುತ್ತದೆ. ರೈತರು ಆ ಗೊಬ್ಬರಗಳನ್ನ ಹೇರ್ಕೊಂಡು ಬರುವಾಗ ಸಹ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿರುವಂತಹ ಸಾಕಷ್ಟು ಸಂಗತಿಗಳು ಇಲ್ಲಿ ಇರುವಂತದ್ದು. ಅದರ ಜೊತೆಗೇನು ಈ ನೀರಿನಲ್ಲಿ ಎಲ್ಲಿ ಹೋಗೋದು ಬೇಡ ಅನ್ಕೊಂಡು ಏನು ಆ ಪಕ್ಕದ ಹೈವೇ ರೋಡ್ ಮೇಲೆ ಬರ್ಬೇಕಂದ್ರೆ ಅದು ಅಪೋಸಿಟ್ ಒನ್ ವೇಲಿ ಅಪೋಸಿಟ್ ಬಂದು ಸಾಕಷ್ಟು ದುರಂತಗಳು ಸಹ ಆಗಿರುವಂತದ್ದು. ಭಾಗಶಃ ಜನ ಏನು ಪ್ರಯಾಣಿಕರು ಇಲ್ಲಿ ಇದನ್ನ ಅವಾಯ್ಡ್ ಮಾಡಕ್ಕೆ ಏನು ಸಾಕಷ್ಟು ಬೈಪಾಸ್ಗಳ ಮೇಲೆ ಅಪೋಸಿಟ್ ಆಗಿ ಹೋಗ್ತಾರೆ. ಅಂದ್ರೇನು ಸುಮಾರು 4-5 ಕಿಲೋಮೀಟರ್ ಸುತ್ತ ರೌಂಡ್ ಆಗುತ್ತೆ, ಸಮಯನೂ ವೇಸ್ಟ್ ಆಗುತ್ತೆ, ಆಮೇಲೆ ನಮ್ಮ ಪೆಟ್ರೋಲ್ ಡೀಸೆಲ್ ಸಹ ವ್ಯರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಪೋಸಿಟ್ ಬಂದು ಅವಾಂತರಗಳು ಸಹ ಸಾಕಷ್ಟು ಸೃಷ್ಟಿಯಾಗಿರುತ್ತದೆ. ಇನ್ನು ಈ ದುರಸ್ತಿಗೆ ಅಂದ್ರೆ ಇದನ್ನ ಸರಿಯಾಗಿ ಒಂದು ಸಮರ್ಪಕವಾಗಿ ದುರಸ್ತಿ ಸರಿ ಮಾಡಿ ಕೊಡಿ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಬಾರಿ ಜಿಲ್ಲಾಡಳಿತಕ್ಕೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅದೆಷ್ಟೇ ಮನವಿ ಕೊಟ್ಟರು ಸಹ ಇಲ್ಲಿ ಸ್ಪಂದಿಸಿಲ್ಲ ಅನ್ನುವಂತ ಒಂದು ಆಪಾದನೆಯನ್ನು ಸಹ ಈಗಾಗಲೇ ಗ್ರಾಮಸ್ಥರು ಮಾಡ್ತಿರುವಂತದ್ದು. ಇನ್ನಾದರೂ ಸಹ ಎಚ್ಚೆತ್ತು ಏನು ಜಿಲ್ಲಾಡಳಿತ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಈ ಗ್ರಾಮಸ್ಥರಂದ್ರೆ 5-6 ಗ್ರಾಮಸ್ಥರ ಆ ಒಂದು ಸಮಸ್ಯೆಗೆ ಸ್ಪಂದಿಸಿ ಈ ದುರಸ್ತಿ ಕಾರ್ಯವನ್ನು ಮಾಡಿಕೊಡ್ಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಸಿರಾಜ್ ಹಿಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.